ವಿಶ್ವದ ಅತಿದೊಡ್ಡ ಹಿಮನದಿಯ ಬಗ್ಗೆ ಕೆಲವು ಪ್ರಮುಖ ಅಂಶಗಳನ್ನ ನೋಡೋಣ. ನೋಡಿ, ಇದನ್ನ ಭೂಮಿ ಮೇಲಿರೋ ಅತಿದೊಡ್ಡ ಮಂಜುಗಡ್ಡೆಯ ನದಿ ಅಂತಾರೆ. ಆದ್ರೆ ಇದರ ಕಥೆ ಬರೀ ಮಂಜಿನ ಬಗ್ಗೆ ಅಲ್ಲ. ನಮ್ಮ ಪ್ಲಾನೆಟ್ನ ಹವಾಮಾನ ಮತ್ತೆ ಸಮುದ್ರ ಮಟ್ಟದ ಭವಿಷ್ಯ ಕೂಡ ಇದರ ಮೇಲೆ ನಿಂತಿದೆ. ಅದಕ್ಕೆ ಇದು ನಮ್ಗೆಲ್ಲ ತುಂಬಾನೇ ಇಂಪಾರ್ಟೆಂಟ್. ಮೊದಲನೇದಾಗಿ ಇದರ ಹೆಸರು ಮತ್ತು ಗಾತ್ರ. ಇದಕ್ಕೆ ಲ್ಯಾಂಬರ್ಟ್ ಫಿಷರ್ ಅಂತ ಹೆಸರು. ಇದು ಇರೋದು ಪೂರ್ವ ಅಂಟಾರ್ಕ್ಟಿಕಾದಲ್ಲಿ. ಇನ್ನು ಇದರ ಸೈಜ್ ಬಗ್ಗೆ ಹೇಳ್ಬೇಕಂದ್ರೆ ಯೋಚನೆ ಮಾಡಿ, ಸುಮಾರು 400 ಕಿಲೋಮೀಟರ್ ಉದ್ದ. ಅಂದ್ರೆ ನಮ್ಮ ಬೆಂಗಳೂರಿಂದ ಕಾರವಾರಕ್ಕೆ ಹೋದ ಹಾಗೆ. ಅಬ್ಬ, ಇದು ಪೂರ್ವ ಅಂಟಾರ್ಕ್ಟಿಕ್ನ ಸುಮಾರು 8% ಭಾಗದಷ್ಟು ಮಂಜುಗಡ್ಡೆಯನ್ನ ಸಾಗರಕ್ಕೆ ಸೇರಿಸುತ್ತೆ. ಎರಡನೇದಾಗಿ ಇದರ ಹೆಸರು ಹೇಗ್ ಬಂತು ಮತ್ತೆ ಇದು ಹೇಗೆ ಉಂಟಾಯಿತು ನೋಡಿ. ಲಕ್ಷಾಂತರ ವರ್ಷಗಳ ಕಾಲ ಹಿಮ ಒಂದರ ಮೇಲೆ ಒಂದು ಪದರವಾಗಿ ಶೇಖರಣೆ ಆಗಿ ಅದರ ಭಾರಕ್ಕೇನೆ ಅದು ಗಟ್ಟಿ ಮಂಜುಗಡ್ಡೆಯಾಗಿ ಬದಲಾಗಿದೆ. ಇದಕ್ಕೆ ಆಸ್ಟ್ರೇಲಿಯಾದ ಭೂವಿಜ್ಞಾನಿ ಬ್ರೂಸ್ ಲ್ಯಾಂಬರ್ಟ್ ಅವರ ಹೆಸರನ್ನ ಇಡಲಾಗಿದೆ. ಯಾಕಂದ್ರೆ ಅವರು ಅಂಟಾರ್ಕ್ಟಿಕ್ ಸಂಶೋಧನೆಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಮತ್ತು ಕೊನೆದಾಗಿ, ಇದು ಯಾಕೆ ಇಷ್ಟೊಂದು ಮುಖ್ಯ ಅಂದ್ರೆ, ವಿಜ್ಞಾನಿಗಳು ಇದನ್ನ ಭೂಮಿಯ ನಾಡಿಮುಡಿತದ ಥರ ನೋಡ್ತಾರೆ. ಯಾಕಂದ್ರೆ ಇದರ ವೇಗದಲ್ಲಾಗಲಿ ಅಥವಾ ದಪ್ಪದಲ್ಲಾಗಲಿ ಸ್ವಲ್ಪ ಬದಲಾವಣೆ ಆದ್ರೂ ಅದು ಇಡೀ ಜಗತ್ತಿನ ಸಮುದ್ರ ಮಟ್ಟದ ಮೇಲೆ ದೊಡ್ಡ ಪರಿಣಾಮ ಬೀರಬಲ್ಲದು. ಸೊ ಇದು ಹವಾಮಾನ ಬದಲಾವಣೆಯ ಒಂದು ನೇರ ಸೂಚಕ ಅಂತಾನೆ ಹೇಳಬಹುದು. ಒಟ್ಟಿನಲ್ಲಿ ಲ್ಯಾಂಬರ್ಟ್ ಫಿಷರ್ ಕೇವಲ ಒಂದು ದೈತ್ಯ ಮಂಜುಗಡ್ಡೆ ಅಲ್ಲ, ಅದು ನಮ್ಮ ಭೂಮಿಯ ಆರೋಗ್ಯದ ಬಗ್ಗೆ ಎಚ್ಚರಿಸೋ ಒಂದು ಪ್ರಮುಖ ಸೂಚಕ.